ಕೊಡಿ, ನೀವು ಹಳಬ್ರು ಬೆಳೆಸಿ, ನಾವು ಬೇಡ ಅಂತ ಹೇಳಲ್ಲ. ಇವಾಗ ನಮ್ಮ ಮೂವಿಗೆ ಎಲ್ಲ ಥರ ಅನುಕೂಲ ಆಗಬೇಕಂತೇಳಿ ನಾವೇ ಓನ್ ಆಗಿ ಒಂದು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಇದು ನಮ್ಮ ಮೂವಿಗೆ ಅಂತಲೇ ಮಾಡಿಲ್ಲ, ಹೊಸಬ್ರು ಯಾರೇ ಬಂದ್ರೂ ಒಳ್ಳೆ ಇದಾಗಿ ಕಡಿಮೆ ರೇಟಲ್ಲಿ ನಾವು ಮಾಡಿಕೊಡ್ಬೇಕು, ಹೊಸ ಪ್ರತಿಭೆಗಳಿಗೆ ಅನುಕೂಲ ಆಗಲಿ ಅಂತ ಇವಾಗ ಹೊಸದಾಗಿ ನಾವೊಂದು ಪರ್ಪಲ್ ಸ್ಟುಡಿಯೋ ಅಂತ ಒಂದು ಸ್ಟುಡಿಯೋ ಮಾಡಿದ್ದೀವಿ. ಇದೇ ಈ ಬ್ಯಾನರಲ್ಲಿ ನಮ್ಮದು ಮೂವಿ ಬರುತ್ತೆ. ಸರ್, ನಿಮ್ಮ ಸ್ಟುಡಿಯೋದಲ್ಲಿ ಹೊಸ ತಂಡಗಳಿಗೆ ಯಾವ ಥರ ಅನುಕೂಲಗಳು ಮಾಡಿಕೊಡ್ತೀರಾ ಸರ್? ಇದರಲ್ಲಿ ಪ್ರತಿಯೊಂದು ಪೋಸ್ಟ್ ಪ್ರಾಡಕ್ಟ್ ಸಿನಿಮಾ ಎಲ್ಲ ಎಡಿಟಿಂಗ್ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಸಾಂಗ್ ರೆಕಾರ್ಡಿಂಗ್ ಆಗಿರ್ಬೋದು, ಪ್ರತಿಯೊಂದು ನಮ್ಮ ಸ್ಟುಡಿಯೋದಲ್ಲಿ ಸಿಗುತ್ತೆ. ಸರ್, ಈಗ ಒಪ್ಪಂದದ ಮೇರೆಗೆ ಅಂತೇಳಿ ಏನು ಸಿನಿಮಾ ಮಾಡ್ತಾ ಇದ್ದೀರಲ್ಲ ಸರ್, ಒಪ್ಪಂದದ ಮೇರೆಗೆ ಅಂದರೆ ಏನು ಸರ್, ಯಾವ ಥರ ಸರ್ ಅದು? ಇದು ಒಪ್ಪಂದದ ಮೇರೆಗೆ ಅಂದರೆ ಒಂದು ಮುಗ್ಧ ಹೆಣ್ಮನಸ್ಸು, ಒಂದು ಹುಡುಗ, ಇವಿಬ್ಬರು ಮುಂದೆ ಸೆಂಟ್ರಲ್ ಆಗಿರತಕ್ಕಂಥ ಒಂದು ಒಪ್ಪಂದ. ಅದು ನೀವು ಮೂವಿ ನೋಡಿ, ತುಂಬ ಚೆನ್ನಾಗಿದೆ. ಇದು ನಾನು ಕತೆ ಫಸ್ಟ್ ಟೈಮ್ ಕೇಳಿದಾಗ ನನಗೆ ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಂತೇಳಿ ಇವಾಗ ಅದನ್ನು ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸರ್, ಈ ಒಂದು ಸಿನಿಮಾದ ರೂವಾರಿ ನಿರ್ದೇಶಕರು ಅಂದರೆ ಡೈರೆಕ್ಟ್ರು ಯಾರು ಸರ್? ಡೈರೆಕ್ಟ್ರು ಅಂದರೆ ನಮ್ಮ ಸ್ನೇಹಿತ ಚಂದ್ರಹಾಸ್ ಅಂತೇಳಿ. ಈಗ ಆಲ್ರೆಡಿ ಅವರು 2 ಮೂವಿ ಮಾಡಿದ್ದಾರೆ, ಒಂದು ಕುಂಭರಾಶಿ, ಇನ್ನೊಂದು ಕಾಗೆ ಮೊಟ್ಟೆ ಅಂತೇಳಿ. ನಮ್ಮ ಜಗ್ಗೇಶ್ ಅಣ್ಣ ಅವ್ರ ಮಗನ ಹಾಕ್ಕೊಂಡು ಮಾಡಿದರು. ಆ ಕಾಗೆ ಮೊಟ್ಟೆದು ಬಂದು ಅವರೇ ಪ್ರೊಡ್ಯೂಸರು ಮತ್ತು ಡೈರೆಕ್ಟ್ರ್ ಇಬ್ಬರು ಅವರೇ ಆಗಿದ್ದರು. ಅವರೇ ನಮಗೆ ಚಂದ್ರಹಾಸ್ ಅಂತೇಳಿ. ಸರ್, ನಾನು ಕೇಳ್ಪಟ್ಟಂಗೆ ನಿಮ್ಮ ಒಂದು ಬ್ಯಾನರ್ ಅಡಿಯಲ್ಲಿ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಾ ಇದ್ದೀರಾ ಅಂತೇಳಿ ನಾನು ಕೇಳ್ಪಟ್ಟೆ. ಸರ್, ಈ ಒಂದು ಒಪ್ಪಂದದ ಮೇರೆಗೆ ಸಿನಿಮಾದ ನಾಯಕ ಅಥವಾ ನಾಯಕಿ ಇಬ್ಬರು ಕೂಡ ಹೊಸಬ್ರನ್ನು ನಾನು ಕೇಳ್ಪಟ್ಟಿದ್ದೀನಿ. ಸೊ ಅವರನ್ನು ನೀವು ಆಯ್ಕೆ ಮಾಡ್ಕೊಳ್ಳುವಂಥ ನಿಮ್ಮ ಒಂದು ಸದುದ್ದೇಶ ಏನು ಅಂತ ನಾನು ಕೇಳ್ಬೋದು ಸರ್? ಇವಾಗ ತುಂಬ ಜನ ಇದ್ದಾರೆ ಹಳಬರು, ಅಂದರೆ ಹೊಸ ಪ್ರತಿಭೆಗಳು ಮುಂದೆ ಬರಬೇಕು. ನಮ್ಮ ಬ್ಯಾನರಲ್ಲಿ ಹೊಸ ಪ್ರತಿಭೆ ಉಟ್ಕೊಳ್ಳಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾವು ಇವಾಗ ಹೊಸ ಪ್ರತಿಭೆಗಳು ಹಾಕ್ಕೊಂಡಿದ್ದೀವಿ. ನೀವು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ದೀರಾ ಸರ್? ಫಸ್ಟ್ ಟೈಮು ಇವಾಗ ನಾವು, ನನ್ನ ಸ್ನೇಹಿತ ಚಂದ್ರಹಾಸು ಅವರೇ ಡೈರೆಕ್ಟ್ರು, ಅವ್ರು ಬಂದು ಈ ಥರ ಕತೆ ಹಿಂಗಿದೆ, ತುಂಬ ಚೆನ್ನಾಗಿದೆ ಕೇಳಿ ಅಂದರು. ಆಯಿತು ಬನ್ನಿ ಅಂತೇಳಿ ಅವರು ಕತೆ ಪೂರ್ತಿ ಹೇಳಿದ್ಮೇಲೆ ನನಗೆ ತುಂಬ ಇಷ್ಟ ಆಯಿತು. ಅದಾದಮೇಲೆ ಆಯಿತು ಪ್ರೊಡ್ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಒಪ್ಕೊಂಡು ಮಾಡ್ತಾಯಿದ್ವಿ. ಸರ್, ಈಗ ಏನು ಹೊಸೊಬ್ಬರು ಸಿನಿಮಾಗಳನ್ನ ಮಾಡಿದಾಗ ಈ ನಾವು ಗಾಂಧಿನಗರಿಗೆ ಆಲ್ರೆಡಿ ಕೇಳ್ತಾರಂತ ಇತ್ತೀಚಿನ ದಿನದ ಬೆಳವಣಿಗೆ ಇದು, ಸಿನಿಮಾಗಳು ಓಡಲ್ಲ ಥಿಯೇಟ್ರಲ್ಲಿ ಅಥವಾ ಸಿನಿಮಾಗಳನ್ನ ತಗೊತಾ ಇಲ್ಲ ಹೊಸೊಬ್ಬರ ಸಿನಿಮಾಗಳು ಅಂತ ಹೇಳ್ತಾ ಇದ್ರು ನೀವು. ಸೊ ಈ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ಸರ್? ನಿಮ್ಮ ಅನಿಸಿಕೆ ಏನು ಸರ್? ಈಗ ಇಲ್ಲ, ನಾವು ಮಾಡ್ತಾ ಇರೋ ಕತೆ ಬಂದು ತುಂಬ ಚೆನ್ನಾಗಿದೆ. ನನಗನ್ಸಿರೋ ಮಟ್ಟಕ್ಕೆ ತುಂಬ ಚೆನ್ನಾಗಿ ಓಡುತ್ತೆ ಅನ್ನೋ ರೆಸ್ಪಾನ್ಸ್ ಬರುತ್ತೆ ಅನ್ನೋ ಗ್ಯಾರಂಟಿ ನನಗಿದೆ. ಕತೆ ಆ ಥರ ಇದೆ. ಅದು ಸೊ ಕತೆ ಮೇಲೆ ನಂಬಿಕೆ ಇಟ್ಟಿದ್ದೀರಾ ಅಂದರೆ ನಿಮ್ಮ ಒಂದು ಅಭಿಪ್ರಾಯ ಏನಂದರೆ ಕತೆ ಚೆನ್ನಾಗಿತ್ತು ಅಂತಂದರೆ ಕನ್ನಡಿಗರು ಕೈ ಬಿಡೋದಿಲ್ಲ ಅನ್ನೋದು ನಿಮ್ಮ ಮಾತು? ಇಲ್ಲ, ಇವಾಗ ಜನ್ರೇಷನ್ಗೆ ಏನು ಬೇಕೋ ಅದು ಈ ಕಥೆಲಿದೆ, ತುಂಬ ಚೆನ್ನಾಗಿದೆ. ಅದು ನಾವು ಹೇಳಿದ್ರೆ ಚೆನ್ನಾಗಿರಲ್ಲ, ನೀವು ಬಂದು ನೋಡಿದ್ರೆ ಗೊತ್ತಾಗುತ್ತೆ. ನೀವು ಜನಕ್ಕೆ ಯಾವ ರೀತಿ ಮುಟ್ಟಿಸ್ಬೋದು? ನೀವು ಇವಾಗ ಈ ಜನ್ರೇಷನ್ ನೀವು ನೋಡಿದ್ದೀರಾ ಯಾವ ಥರ ಇದೆ, ಹೆಂಗೆ ಏನು ಅಂತೇಳಿ. ತುಂಬ ಹೆಣ್ಮಕ್ಳಿಗಾಗ್ಬೋದು, ನಮ್ಮ ಇವಾಗ ಕಾಲೇಜ್ ಹುಡುಗರು ನೋಡಿದ್ದೀರಾ ನೀವು ಯಾವ ಥರ ಲವ್, ಯಾವ ಥರ ಏನಾಗುತ್ತೆ ಅಂತ. ಆ ಲವ್ ಬಗ್ಗೆನೇ ಇದೆ, ಬಟ್ ಇದು ತುಂಬ ಡಿಫ್ರೆಂಟ್ ಆಗಿದೆ. ಈ ಲವ್ ಮಾಡಿರೋರ್ದು ಯಾವ ಥರ ಹೆಂಗೆ ಏನು ಅಂದರೆ ನಾವು ಕತೆ ಹೇಳಲ್ಲ, ನೀವು ಬಂದು ಸ್ಟುಡಿಯೋ ನೋಡಿ ಗೊತ್ತಾಗುತ್ತೆ. ಬಟ್ ತುಂಬ ಚೆನ್ನಾಗಿದೆ ಇದು, ಲವ್ ಫೇಲಿರೋರಿಗೆ ಚೆನ್ನಾಗಿರೋ ಕತೆ. ಇವತ್ತಿನ ನಮ್ಮ ಕನ್ನಡ ಇಂಡಸ್ಟ್ರಿಯ ಡಿಸ್ಟ್ರಿಬ್ಯೂಟರ್ಗಳಿಗೆ ನೀವು ಹೇಳೋದಾದ್ರೆ ಏನಂತ ಹೇಳೋಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಎಷ್ಟೋ ಜನ ಹೊಸ ಒಂದು ಪ್ರತಿಭೆಗಳು ಅಂತಂತಂದರೆ ಅವ್ರ ಸಿನಿಮಾಗಳನ್ನ ತಗೊಳ್ಳೋದಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಸೊ ಅಂಥವ್ರು ನೀವು ಏನಂತ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಾವು ಈ ಡಿಸ್ಟ್ರಿಬ್ಯೂಷನ್ಗೆ ಏನು ಹೇಳೋದು ಇಷ್ಟಪಡ್ತೀನಿ ಅಂದರೆ, ಫಸ್ಟ್ ಕನ್ನಡ ಸಿನಿಮಾಗಳನ್ನು ತುಂಬ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ. ಅದೊಂದು ನನಗೆ ಹೇಳ್ತೀನಿ, ಯಾಕೆಂದರೆ ಕನ್ನಡದವ್ರನ್ನ ಬೆಳೆಸಿ. ಇವಾಗ ನೀವು ಕರ್ನಾಟಕದಲ್ಲಿ ಕನ್ನಡದವ್ರು ಬೆಳೆಸಿದ್ರೆ ಮುಂದೆ ನಮಗೆ ಫ್ಯೂಚರ್ ಇರೋದು. ಯಾವುದೋ ಹಿಂದಿ ಮೂವಿ ಆಗಿರ್ಬೋದು, ತೆಲುಗು ಮೂವಿ ಆಗಿರ್ಬೋದು. ಇವಾಗ ಕನ್ನಡ ಮೂವಿ ಯಾವುದನ್ನು ನಮ್ಮ ತಮಿಳ್ನಾಡಲ್ಲಿ ರಿಲೀಸ್ ಮಾಡಲ್ಲ. ಹಿಂದಿ ಮೂವಿ ಮಾಡಲ್ಲ, ಅದನ್ನು ಡಬ್ ಮಾಡ್ತಾರೆ. ಡಬ್ ಮಾಡಿಬಿಟ್ಟು ಹಿಂದಿಲಿ ಡಬ್ ಮಾಡಿ ರಿಲೀಸ್ ಮಾಡ್ತಾರೆ. ಬಟ್ ನಮ್ಮ ಕರ್ನಾಟಕದಲ್ಲಿ ಯಾಕೆ ನೀವು ಹಿಂದಿಲೇ ಮಾಡ್ತೀರಾ? ನಮ್ಮ ಕನ್ನಡದವಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಅಂತ ಕೇಳ್ತೀನಿ. ಎಷ್ಟೋ ಜನ ಹೊರಗಡೆ ಒಂದು ಮಾತಿದೆ ಅಂತಂದರೆ, ಕನ್ನಡದವರು ಬಂದು ಹೊಸೊಬ್ಬರು ಕನ್ನಡ ಸಿನಿಮಾಗಳು ನೋಡ್ತಾ ಇಲ್ಲ, ಅದಕ್ಕೋಸ್ಕರ ನಾವು ಕನ್ನಡ ಆಗ್ತಾ ಇಲ್ಲ ಅಂತ ಕೂಡ ಎಷ್ಟೋ ಜನ ಮಾತಾಡ್ತಾರೆ. ಸೊ ಅಂಥ ಕನ್ನಡಿಗರು ನೀವೇನಂತ ಹೇಳ್ತೀರ? ಕನ್ನಡಿಗರಿಗೆ ನಾವು ಏನು ಹೇಳೋಕ್ಕಾಗಲ್ಲ, ಅವರು ಸ್ವಾಭಿಮಾನ ಇಟ್ಕೊಂಡಿರ್ಬೇಕು. ಇಲ್ಲಿ ಹುಟ್ಟಿದ್ದಾರೆ, ಇಲ್ಲಿ ಅನ್ನ ತಿಂತಾ ಇದ್ದಾರೆ. ಇವಾಗ ಏನಂದರೆ
ನಾವು ಎಲ್ಲಿದ್ದೀವಿ, ನಾವೇನು ತಿಂತಾ ಇದ್ದೀವಿ, ನಾವು ಆಡೋ ಭಾಷೆ ಯಾವುದು, ಅದಕ್ಕೆ ನಾವು ಫಸ್ಟ್ ಬೆಲೆ ಕೊಡಬೇಕು ಅನ್ನೋ ಸ್ವಾಭಿಮಾನ ಅವ್ರಿಗಿಲ್ಲ ಅಂದರೆ ನಾವೇನು ಹೇಳಿ ಪ್ರಯೋಜನ ಇಲ್ಲ. ಅದನ್ನು ಅವ್ರು ಅರ್ಥ ಮಾಡ್ಕೊಬೇಕು. ಕನ್ನಡದವ್ರನ್ನ ಬೆಳೆಸ್ಬೇಕು. ಕನ್ನಡ ಇಂಡಸ್ಟ್ರಿನ ಬೆಳೆದ್ರೇ ಕನ್ನಡ ನಮಗೆ ಚೆನ್ನಾಗಿರೋದು. ಖಂಡಿತ ಸರ್. ಏನಂದರೆ ಯಾವುದೇ ಒಬ್ಬ ಸ್ಟಾರ್ ನಟನಾಗೆ ಇರೋದಿಲ್ಲ. ಅಂದರೆ ಒಂದು ಜನ್ರೇಷನ್ ಟು ಜನ್ರೇಷನ್ ಬದಲಾಗ್ತಾ ಇರತ್ತೆ, ಬಂದವ್ರು ಹೋಗ್ತಾ ಇರ್ತಾರೆ. ಈಗ ಹಿಂದೆ ಯಾರೋ ಮೊದಲನೇ ಹೀರೋ ಅಂತ ಬಂದಾಗ ಸುಬ್ಬಯ್ಯ ನಾಯ್ಡು ಅವರು ಇದ್ರು, ತದನಂತರ ರಾಜ್ಕುಮಾರ್ ಆಗ್ಬೋದು, ವಿಷ್ಣುವರ್ಧನ್ ಆಗ್ಬೋದು, ಅಂಬರೀಷ್, ಶಂಕರ್, ಈ ಥರ ಕಾಲಘಟ್ಟಗಳು ಬರ್ತಾ ಇತ್ತು. ಈಗ ಏನೋ ಶಿವಣ್ಣ ಆಗ್ಬೋದು, ದರ್ಶನ್ ಸರ್, ಸುದೀಪ್ ಸರ್, ಎಸ್ ಸರ್, ಈ ಥರ ಒಂದು ಕಾಲಘಟ್ಟದಲ್ಲಿ ಹೋಗ್ತಾ ಇದೆ. ಸೊ ಈ ಇರುವಂತಹ ನಟರನ್ನೇ ಇವರು ಹಿಂದೆ ಹೋದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಮುಂದೆ ಬೆಳೆಯೋದು ಹೇಗೆ? ಹೊಸ ಕಲಾವಿದರಿಗೆ ಅವಕಾಶ ಕೊಡದೆ ಇವರು ಅವರನ್ನೇ ನೋಡ್ತಾ ಹೋದರೆ ಮುಂದೆ ನಮ್ಮ ಕನ್ನಡ ಇಂಡಸ್ಟ್ರಿ ಭವಿಷ್ಯ ಏನಾಗ್ಬೋದು? ಇಲ್ಲ, ಈಗ ಹಳವ್ರಿಗೆ ನಾವು ಕೊಡಬಾರ್ದು ಚಾನ್ಸ್ ಅಂತ ಹೇಳಲ್ಲ, ಕೊಡಲಿ, ಅವ್ರಿಗೆ ನಾವು ಬೇಡ ಅಂತ ಹೇಳಲ್ಲ. ಬಟ್ ಹೊಸಬ್ರಿಗೆ ಸ್ವಲ್ಪ ಜಾಸ್ತಿ ಪ್ರಿಫರೆನ್ಸ್ ಕೊಡಿ. ಅವ್ರನ್ನ ಇವಾಗ ಪ್ರತಿಭೆಗಳು ನೀವು ಚಾನ್ಸ್ ಕೊಟ್ರೆ ಬೆಳೆಯೋಕ್ಕಾಗೋದು. ಈಗೆಲ್ಲ ಇರೋರನ್ನ ಕರ್ಕೊಂಬಂದು ನೀವಾಗ ಒಂದು ಜಿ ಕನ್ನಡದಲ್ಲಿ ಕಾಮಿಡಿ ಶೋ ಅಂತ ಬರ್ತಾ ಇದೆ. ಅದರಲ್ಲಿ ಎಷ್ಟು ಪ್ರತಿಭೆಗಳು ಉಟ್ಕೊಂಡಿದ್ದಾವೆ ಇವತ್ತು. ಅವರು ಎಲ್ಲಿದ್ರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಕಲರ್ಸ್ ಕನ್ನಡದಲ್ಲಿ ಗಿಚ್ಚಿ ಗಿಲಿ ಅಂತ ಬರ್ತಾ ಇದೆ. ಅದರಲ್ಲಿ ಪ್ರತಿಭೆಗಳು ಉಟ್ಕೊಂಡಿದೆ. ಗುರುತಿಸಿ ಅವ್ರನ್ನ ಕರೆದು ಅವ್ರಿಗೆ ಚಾನ್ಸ್ ಕೊಡಿ. ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಇವಾಗ ಏನು ಮಾಡ್ತಾರೆ ಅಂದರೆ, ನಮ್ಮ ಮೂವಿಲಿ ಯಾವುದೋ ಫಾರಿನ್ನವ್ರು ಕರ್ಕೊಬಂದು ಹೀರೋಯಿನ್ ಮಾಡೋದು, ಇಲ್ಲ ಯಾವುದೋ ಬೇರೆ ಸ್ಟೇಟವ್ರು ಕರ್ಕೊಬಂದು ಹೀರೋಯಿನ್, ಇಲ್ಲೇ ಬೇಜಾನ್ ಜನ ಇದ್ದಾರೆ. ಅವ್ರಿಗೆ ಚಾನ್ಸ್ ಕೊಡಿ. ಅವ್ರೇನು ಮಾಡ್ತಾರೆ, ನೀವು ಇಲ್ಲಿ ಚಾನ್ಸ್ ಕೊಡಲ್ಲ, ಇವ್ರು ಇಲ್ಲಿಂದ ಬೇರೆ ಕಡೆ ಹೋಗ್ತಾರೆ. ಎಷ್ಟೋ ಜನ ಸರ್ ಇವತ್ತು ಏನಾಗ್ಬಿಟ್ಟಿದೆ ಅಂತಂತಂದರೆ, ಒಬ್ಬ ಹೀರೋ ಮಗ ಹೀರೋಗೆ ಎಂಟ್ರಿ ಆಗ್ತಾನೆ, ಅವ್ನು ದುಡ್ಡಿದೆ ಅಥವಾ ಬ್ಯಾಕ್ಗ್ರೌಂಡ್ ಇದೆ ಅಂತ ಮಾತ್ರಕ್ಕೆ ಬರ್ತಾನೆ. ಹೊಸ ಕಲಾವಿದರಿಗೆ ಬೆಳೆದಿಕ್ಕೆ ಅವಕಾಶ ಕೊಡಲ್ಲ. ಈ ಎಷ್ಟೋ ಮಾತು ಕೇಳ್ಬರ್ತಾ ಪ್ರಕಾರ ಯಾರೋ ಡಿಸ್ಟ್ರಿಬ್ಯೂಟರ್ಗಳೇ ಅಥವಾ ಯಾರೋ ಒಬ್ಬ ಇವರು ಅದನ್ನ ನಿರ್ಧಾರ ಮಾಡ್ತಾರೆ, ಯಾರನ್ನು ಬೆಳೆಸ್ಬೇಕು, ಯಾರನ್ನು ಬಿಡಬೇಕು, ಈ ಥರದ ಮಾತುಗಳು ತುಂಬ ಕೇಳ್ಬರ್ತಾ ಇದೆ. ಸೊ ಇವರು ಮನಸ್ಥಿತಿಗಳ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಯಾವ ಥರ ಹೇಳ್ತೀರಾ ಸರ್? ಆ್ಯಕ್ಚುಲಿ ಹೇಳ್ಬೇಕು ಆದರೂ ಏನು ಹೇಳ್ತೀನಿ ಅಂದರೆ, ಹೊಸ ಪ್ರತಿಭೆಗಳಿಗೆ ಸ್ವಲ್ಪ ನೀವು ಪ್ರಿಫರೆನ್ಸ್ ಕೊಡಿ ಅಂತ ಹೇಳ್ತೀನಿ. ಇವಾಗ ನಾವು ಹೊಸ ಪ್ರತಿಭೆಗಳನ್ನ ಬೆಳೆಸಿದ್ರೆ ಅಂತಾನೆ ನಮ್ಮ ಕರ್ನಾಟಕ ಆಗಲಿ ನಮ್ಮ ಕನ್ನಡ ಆಗಲಿ ಬೆಳೆಯೋಕ್ಕೆ ಸಾಧ್ಯ. ನೀವು ಬೆಳೆಸಿಲ್ಲ ಅಂದರೆ ಹೆಂಗೆ ಬೆಳೀತದೆ ಅಲ್ವಾ? ಇವಾಗ ಕನ್ನಡ ಪ್ರತಿಭೆಗಳು ನಮ್ಮ ಇಂಡಸ್ಟ್ರೀಲಿ ಎಷ್ಟು ಜನ ಬೇರೆ ಸ್ಟೇಟಲ್ಲಿ ಹೋಗಿ ಇದಾಗಿದ್ದಾರೆ. ಅವ್ರಿಗೆ ನಮ್ಮ ಚಾನ್ಸ್ ಕೊಟ್ಟರೆ ಅವ್ರು ಯಾಕೆ ಅಲ್ಲಿ ಹೋಗ್ತಿರೋದು? ಇವಾಗ ಅಲ್ಲಿ ಎಷ್ಟು ಚೆನ್ನಾಗಿರೋ ಮೂವಿಗಳು ಮಾಡ್ತಾ ಇದ್ದಾರೆ ಅವರು. ಅವ್ರಿಗೆ ನೀವು ಚಾನ್ಸ್ ಕೊಟ್ಟಿಲ್ಲ, ಹಂಗಾಗಿ ಅವ್ರು ಅಲ್ಲಿ ಹೋಗಿ ಮಾಡಿರೋದು. ಫಸ್ಟ್ ಅಂಥವ್ರಿಗೆ ಚಾನ್ಸ್ ಕೊಡಿ. ನೀವು ಹಳಬ್ರು ಬೆಳೆಸಿ, ನಾವು ಬೇಡ ಅಂತ ಹೇಳಲ್ಲ. ನೀವು ದುಡ್ಡು ಮಾಡೋಕ್ಕೆ ಅಂತ ಮೂವಿ ಮಾಡಬೇಡಿ, ಇಂಡಸ್ಟ್ರಿ ಬೆಳಿಬೇಕಂತ ಮೂವಿ ಮಾಡಿ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಇದು ನಮ್ಮ ನಿರ್ಮಾಪಕರ ಮಾತುಗಳು. ಏನಂತಂದರೆ, ಮುಂದಿನ ದಿನದಲ್ಲಿ ಒಪ್ಪಂದದ ಮೇರೆಗೆ ಅಂತ ಒಂದು ಒಳ್ಳೆ ಅದ್ಭುತ ಸಿನಿಮಾ ಥಿಯೇಟ್ರಿಗೆ ಬರುತ್ತೆ. ಹೊಸ ಕಲಾವಿದರನ್ನ ಬೆಳೆಸಿ ಹರಿಸಿ ಅವ್ರಿಗೆ ನಿಮ್ಮ ಸಪೋರ್ಟ್ ಕೊಡಿ ಅಂತ ಕೇಳ್ತಾ ಎಲ್ಲರಿಗೂ ನಮಸ್ಕರಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.